ಹಾಯ್, ಹಾಸನ್ನಿಂದ ಪೃಥ್ವಿ. ವಾಟ್ಸಾಪಲ್ಲಿ ಹೊಸ ಅಪ್ಡೇಟ್ ಹೊಂದ್ಬಿಟ್ಟಿದ್ದಾರೆ. ಫೋನ್ ನಂಬರ್ ಬದಲು ಯೂಸರ್ ನೇಮ್ ಕ್ರಿಯೇಟ್ ಮಾಡಿ, ಯೂಸರ್ ನೇಮ್ ಕೊಟ್ಟರೆ ಅದು ಯೂಸರ್ ನೇಮ್ ಯೂಸ್ ಮಾಡ್ಕೊಂಡು ಅವ್ರು ಮೆಸೇಜ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡೋದು, ಏನಾದ್ರು ಮಾಡ್ಬೋದು. ಆ ಫೋನ್ ನಂಬರ್ ಬದಲು ಯೂಸರ್ ನೇಮ್ ಕೊಡೋ ಥರ ಅದು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಸೆಟ್ಟಿಂಗ್ ಹೋಗಬೇಕು, ವಾಟ್ಸಪ್ ಸೆಟ್ಟಿಂಗ್ ಹೋಗಬೇಕು. ಅಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಆಪ್ಷನ್ಗಳು ತೋರಿಸುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿರೋ ಆಪ್ಷನ್ ಚೂಸ್ ಮಾಡ್ಬೋದು. ಇಲ್ಲಾಂದರೆ ನೀವೇ ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಯಾರು ಬೇರೆ ನಿಮ್ಮ ಥರನೇ ಯಾವ್ದಾದ್ರು ಯೂಸರ್ ನೇಮ್ ಇದ್ದರೆ ಅದನ್ನು ತಗೊಳಲ್ಲ, ನೀವು ಬೇರೆ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ಏನಾಗ್ತೀರ ಅದನ್ನು ತಗೊಳುತ್ತೆ. ಅದು ನೀವು ಯಾವ ಥರ ಬೇಕಾದ್ರೂ ಕ್ರಿಯೇಟ್ ಕೊಡ್ಬೋದು, ನಿಮ್ಗೆ ಇಷ್ಟ ಇರೋ ಹೆಸ್ರನ್ನ ಕ್ರಿಯೇಟ್ ಮಾಡ್ಬೋದು. ಆ ಥರ ಎಲ್ಲ ಆಪ್ಷನ್ ಇದೆ. ಅದು ಕ್ರಿಯೇಟ್ ಆದಮೇಲೆ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಎಡಿಟ್ ಮಾಡ್ಬೋದು, ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಇದು ಒಂಥರ ಹೊಸ ಅಪ್ಡೇಟು, ಚೆನ್ನಾಗಿದೆ, ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸ್ವಲ್ಪ ಜನಕ್ಕೆ ಶೇರ್ ಮಾಡಿ.